ಇಲ್ಲಿದೆ. ಅದ್ಭುತವಾದ ಪದಗಳು. ಕವಯಿತ್ರಿ ಮೇರಿ ಓನೀಲ್. ಈ ಪದ್ಯದಲ್ಲಿ ಕವಯಿತ್ರಿಯು ಹೇಳುತ್ತಾರೆ, ನಿಮ್ಮ ಒಳ್ಳೆಯ ವಿಚಾರವನ್ನು ಒಣಗಿ ಸಾಯಲು ಬಿಡಬೇಡಿ. ಅದನ್ನು ಹೇಳುವ ದಾರಿ ಇಲ್ಲದೆ ನಿಮ್ಮ ಚಿಂತನೆಯೂ ಹಾಳಾಗದಿರಲಿ. ಇಂಗ್ಲಿಷ್ ಭಾಷೆಯು ಒಂದು ಅದ್ಭುತ ಆಟವಾಗಿದೆ, ನೀವೆಲ್ಲರೂ ಅದನ್ನು ಆಡಬಹುದು. ಪದಗಳನ್ನು ಹೊಂದಿಸುವುದು ಮಾತ್ರ ನಿಮ್ಮ ಕೆಲಸ. ನಿಮ್ಮ ತಲೆಯಲ್ಲಿ ಹಚ್ಚಿರುವ ಪ್ರಕಾಶಮಾನ ಯೋಚನೆಗಳಿಗೆ ಅವು ಸ್ಪಷ್ಟವಾಗಿ ನಿಜವಾಗಿಯೇ ಹೊರಬರಲಿ ಎಂದು ಅದನ್ನು ಸುಂದರವಾಗಿ ಅಲಂಕರಿಸಿ ಪೋಷಿಸಿ. ಹಲವಾರು ಬಹು ಆಕರ್ಷಕ ಸಂಗತಿಗಳು ಇನ್ನೂ ಯಾರೂ ಎಂದಿಗೂ ಹೇಳಿಲ್ಲ. ಅಂತಹ ಸಂಗತಿಗಳು ನಿಮ್ಮ ತಲೆಯಲ್ಲಿರಬಹುದು. ಪದಗಳು ಯೋಚನೆಯ ಆಹಾರ ಮತ್ತು ಉಡುಪು. ಅವು ಅದಕ್ಕೆ ಮನಸ್ಸು, ಪ್ರಾಣಚೈತನ್ಯ ನೀಡುತ್ತವೆ. ಇಂದು ಎಲ್ಲರೂ ಕೇಳಲು ಹಾರೈಸುವರು ಹೊಚ್ಚ ಸುಂದರ ಸಂಗತಿಯನ್ನು. ಆದರೆ ಕೇವಲ ಪದಗಳೇ ಸಾಕು ಬಿಡಿಸಲಿಕ್ಕೆ ನಿಮ್ಮ ಕಣ್ಣುಗಳ ಹಿಂದೆ ಸಿಲುಕಿದ ಆ ನವೀನ ಆಶ್ಚರ್ಯವನ್ನು. ಈ ಪದ್ಯದ ಮುಖ್ಯ ಸಾರವೆಂದರೆ, ನಾವು ಆಡುವ ಮಾತುಗಳು ಚೆನ್ನಾಗಿರಬೇಕೆಂದರೆ ಅದ್ಭುತವಾದ ಪದಗಳನ್ನು ಸರಿಯಾಗಿ ಬಳಸಬೇಕು.